ಶೇರ್ ಮಾರ್ಕೆಟ್ ಕಿಂಗ ನೀವು. ತಮ್ಮೆಲ್ಲರಿಗೂ ಬ್ಯಾಂಗ್ಳೂರ್ ಟ್ರೇಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋನಲ್ಲಿ ಹೆಂಗೆ ಒಬ್ಬ ಹೊಸಬ ಶೇರ್ ಮಾರ್ಕೆಟಿಗೆ ಬಂದಿದ ತಕ್ಷಣ ಆ ಒಂದು ಟಿಪಿಕಲ್ ಜರ್ನಿ ಹೆಂಗಿರುತ್ತೆ, ಬರೀ ಅವ್ರದ್ದಂತಲ್ಲ, ನಾವು ಕೂಡ ಹೊಸಬ್ರಾಗಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆದಾಗ ಸೇಮ್ ಥಾಟ್ ಪ್ರೊಸೆಸ್ಸಲ್ಲೇ ನಾವು ಕೂಡ ಹೋಗಿರ್ತೀವಿ. ಸೊ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೊಸದಾಗಿ ಹೆಂಗೆ ಬರ್ತಾರೆ ಅಂತಲೇ ಲೈಕ್ ಎಲ್ಲ ಈ ಯೂಟ್ಯೂಬ್ ಆ್ಯಡ್ಸು ಮತ್ತು ಯೂಟ್ಯೂಬ್ ಕೋರ್ಸಸ್ಸು ಮತ್ತು ದೊಡ್ಡ ದೊಡ್ಡ ಪ್ರಾಫಿಟ್ಸು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಓಕೆ ನಾನು ಟ್ರೇಡಿಂಗಲ್ಲಿ ಎಂಟ್ರಿ ಆಗಿಬಿಡ್ತೀನಿ, ನಾನು ಒಳ್ಳೆ ದುಡ್ಡು ಮಾಡ್ತೀನಿ ಅಂತ ಟ್ರೇಡಿಂಗಿಗೆ ಬರ್ತಾರೆ. ಹೊಸದಾಗೆ ಟ್ರೇಡರ್ಸ್ ಎಂಟ್ರಿ ಆದಾಗ ಶೇರ್ ಮಾರ್ಕೆಟ್ ಅವ್ರಿಗೆ ರಿಟರ್ನ್ಸ್ ಕೊಡುತ್ತೆ, ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಆವಾಗ ಓಕೆ ಶೇರ್ ಮಾರ್ಕೆಟ್ ಸಖತ್ ಈಸಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ಟಾಪ್ ಲಾಸ್ ಇಲ್ಲದೇ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸ್ಟಾಪ್ ಲಾಸ್ ಇಟ್ಟರೂ ಕೂಡ ಸ್ಟಾಪ್ ಲಾಸ್ನ ಹಂಗೆ ಲೋವರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಸಖತ್ ಈಸಿ ಅನ್ಕೊತಾರೆ. ಆಮೇಲೆ ಈ ಎಲ್ಲ ಈ ಪೆನ್ನಿ ಸ್ಟಾಕ್ಸ್ ಇರುತ್ತಲ್ಲ, ಈ $1, $2, $3 ಸ್ಟಾಕ್ಸ್, ಅದನ್ನು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಲೈಕ್ ಓಕೆ ಜಸ್ಟ್ ಅದು ಒಂದು 5 ಪೈಸೆ ಒಂದು 10 ಪೈಸೆ ಜಾಸ್ತಿ ಹೋದರೆ ಸಾಕು, ಆರಾಮಾಗಿ ನಾನು ಒಳ್ಳೆ ರಿಟರ್ನ್ಸ್ ಮಾಡ್ಬಿಡ್ತೀನಿ ಗುರು ಅಂತ. ಗೈಸ್ ಪ್ಲೀಸ್ ರಿಮೆಂಬರ್, ಶೇರ್ ಮಾರ್ಕೆಟು ಸೂಪರ್ ಮಾರ್ಕೆಟ್ ಅಲ್ಲ. ಶೇರ್ಸ್ನ ಡಿಸ್ಕೌಂಟ್ಸಲ್ಲಿ ತೊಗೊಂಡು ಆರಾಮಾಗಿ ನಾವು ಪ್ರಾಫಿಟ್ ಮಾಡ್ಕೊಂಬಿಡೋಕ್ಕೆ. ಸೊ ಪ್ಲೀಸ್ ಪೆನ್ನಿ ಸ್ಟಾಕ್ಸ್ನ ಇನಿಷಿಯಲಿ ಮುಟ್ಟೋಕೋಗ್ಬೇಡಿ. ಆಮೇಲೆ ಈ ಮೊಬೈಲಲ್ಲಿ ಯಾವುದಾದೋ ಈ ಲೋನ್ ಆ್ಯಪ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ದುಡ್ಡು ತೆಗಿತಾರೆ. ಅವ್ರ ಹತ್ರ ಏನೇನಿರುತ್ತೋ ಸೇವಿಂಗ್ಸ್ ಎಲ್ಲನೂ ತೆಗಿತಾರೆ. ಆಮೇಲೆ PFನೆಲ್ಲ ವಿಡ್ರಾ ಮಾಡ್ಕೊಂಡು ಎಲ್ಲ ಟ್ರೇಡಿಂಗ್ ಹಾಕ್ಬಿಟ್ಟು ಓಕೆ ನಾನು ಒಳ್ಳೆ ದುಡ್ಡು ಮಾಡೋಂತ. ಬಟ್ ಸ್ಟಿಲ್ ಶೇರ್ ಮಾರ್ಕೆಟ್ ಅವ್ರಿಗೆ ರಿಟರ್ನ್ಸ್ ಕೊಡುತ್ತೆ. ಆವಾಗ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಓ ನಾನು ಶೇರ್ ಮಾರ್ಕೆಟ್ ಕಿಂಗ್, ಆರಾಮಾಗಿ ನಾನು ದುಡ್ಡು ಮಾಡ್ಬೋದು. ಅವ್ರ ಫ್ರೆಂಡ್ಸ್ ಹತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆ ಮಗ ಸಕ್ಕದಾಗಿ ಪ್ರಾಫಿಟ್ ಮಾಡ್ತಾಯಿದ್ದೀನಿ, ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಿಬಿಟ್ಟಿದ್ದೀನಿ, ನೋಡ್ಬಿಡು ಆರಾಮಾಗಿ ಅರ್ನ್ ಮಾಡ್ಬೋದು, ನೀನು ಬಂದ್ಬಿಡೋ ಮಗ ಸಕ್ಕದಾಗಿ ಅರ್ನ್ ಮಾಡ್ಬೋದು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವಾಗ ಜಸ್ಟ್ ಒಂದು 5,000 ರಿಟರ್ನ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಅವಾಗ ಓ ಇಂಟ್ರಾಡೇ ಸಖತ್ ರಿಸ್ಕಿ ಗುರು, ನಾನು ಬಂದ್ಬಿಟ್ಟು CNCಗೆ ಹೋಗ್ಬಿಡ್ತೀನಿ. ಅಂದರೆ ಲೈಕ್ ಇವತ್ತು ಶೇರ್ ತೊಗೊಂಡು ನಾಳೆಗೆ ಇದು ಅಕಸ್ಮಾತ್ ಏನಾದರೂ ಲೈಕ್ ಇವತ್ತು ಕಮ್ಮಿ ಆದ್ರೂ ನಾಳೆ ಯಾವಾಗಲಾದರೂ ಸೆಲ್ ಮಾಡಿಬಿಟ್ಟು ಅದನ್ನು ಪ್ರಾಫಿಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಯಾವಾಗ ಅದು ಕಮ್ಮಿ ಆಗೋಕ್ಕೆ ಹೋಗಿ ಸ್ಟಾರ್ಟ್ ಆಯಿತು, ಅವಾಗ ಏನು ಮಾಡ್ತಾರೆ, ಈ ಯೂಟ್ಯೂಬಲ್ಲಿ ಈವ್ನಿಂಗ್ ಬಂದ್ಬಿಟ್ಟು ಲೈಕ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಅದನ್ನು ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಓಕೆ ಏನಂತ ಓಕೆ ಇವರು ಹೇಳ್ತಾರೆ, ಮೋಸ್ಟ್ಲಿ ಏನಾದರೂ ಗುಡ್ ನ್ಯೂಸ್ ಇದೆಯಾ, ಸ್ಟಾಕ್ ಏನಾದರೂ ನಾಳೆ ಏನಾದರೂ ಜಾಸ್ತಿ ಹೋಗೋಕ್ಕೆ ಚಾನ್ಸಸ್ ಇದೆಯಾ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಈ moneycontrol.com ಈ ಪ್ರೊಫೆಷ್ನಲ್ಸ್ ಅಂತ ಹೇಳ್ಕೊಂಡು ಎಲ್ಲ ಈ ಕಮೆಂಟ್ಸ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿದ್ದೆನೇ ಮಾಡಲ್ಲ. ಓಕೆ ನಾಳೆ ಹೋಗ್ಬೋದಾ ಅಂದ್ಕೊಂಡು ಹೋಪಿಂಗ್. ಯಾವಾಗ ಅದು ಒಂದು 10,000, 15,000, 20,000 ನೆಗೆಟಿವ್ ಹೋಗಿ ಸ್ಟಾರ್ಟ್ ಆಯಿತು, ಆವಾಗ ಓ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ ಗುರು, ಎಕ್ಸಿಟ್ ಆಗಿಬಿಡೋಣ ಅಂತ. ಎಕ್ಸಿಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಶೇರು ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವರು ಲಾಂಗ್ ಲೊಕೇಶನಲ್ಲಿ ಎಕ್ಸಿಟ್ ಆಗಿರ್ತಾರೆ. ದಟ್ ವಾಸ್ ಅ ಗುಡ್ ಲೊಕೇಶನ್, ಬಿಕಾಸ್ ಅದೊಂದು ಒಳ್ಳೆ ಗುಡ್ ಡಿಮ್ಯಾಂಡ್ ಝೋನ್ ಇರುತ್ತೆ ಆ ಲೊಕೇಶನಲ್ಲಿ. ಆಮೇಲೆ ಅನ್ಕೊತಾರೆ, ಓಕೆ ನಾನೇ ಟ್ರೇಡ್ ಮಾಡೋದು ಬೇಡ ಗುರು, ಯಾರಾದರೂ ಹೇಳ್ಕೊಡ್ಲಿ, ಯಾರಾದರೂ ಟಿಪ್ಸ್ ತೊಗೊಳ್ಳೋಣ, ಆರಾಮಾಗಿ ಟ್ರೇಡ್ ಮಾಡ್ಕೊಂಡು ದುಡ್ಡು ಮಾಡೋಣ ಅಂತ. ಸ್ವಲ್ಪ ದಿನ ಆಗಿದ ತಕ್ಷಣ ಓಕೆ ಇದು ಯಾಕೋ ಟಿಪ್ಸು ವರ್ಕ್ ಆಗ್ತಾಯಿಲ್ಲ ಗುರು, ನಾನು ಶೇರ್ ಮಾರ್ಕೆಟ್ನ ಕಲಿತೀನಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ದ ಬೆಸ್ಟ್ ಡಿಸಿಷನ್ ನೀವು ತೊಗೊಂಡಿರೋದು. ಶೇರ್ ಮಾರ್ಕೆಟಲ್ಲಿ ನೀವು ಕಲ್ತು ನೀವೇ ಟ್ರೇಡ್ ಮಾಡಿ, ಯಾರಿಗೂ ಕೂಡ ನೀವು ಡಿಪೆಂಡ್ ಆಗಬೇಡಿ. ಓಕೆ ಕಲಿತೀನಿ ಅಂತ ಡಿಸೈಡ್ ಮಾಡ್ತೀರಾ, ಬಟ್ ಯೂಟ್ಯೂಬಲ್ಲಿ ಮತ್ತು ಕೋರ್ಸಸ್ಸಲ್ಲಿ ಹೋದಾಗ ಸಾವಿರಾರು ಕೋರ್ಸಸ್ಗಳು, ಸಾವಿರಾರು ಕ್ಯಾಂಡಲ್ ಸ್ಟಿಕ್ಸು, ಸಾವಿರಾರು ಸ್ಟ್ರಾಟಜೀಸು, ಸಾವಿರಾರು ಇಂಡಿಕೇಟರ್ಸ್ ಇರುತ್ತೆ. ಯಾವ್ದು ಗುರು ಓದೋಣ, ಯಾವ್ದು ಗುರು ನಾನು ಮಾಸ್ಟರ್ ಆಗೋಣ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಎಲ್ಲನೂ ಓದೋಕ್ಕೆ ಹೋಗ್ತೀರಾ. ಫ್ರೆಂಡ್ಸ್ ರಿಮೆಂಬರ್, ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅಥವಾ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನೀವು ಎಲ್ಲ ಸ್ಟ್ರಾಟಜಿಗಳನ್ನ ಕಲಿಯೋದು ಬೇಡ. ಒಂದು ಸಿಂಗಲ್ ಸ್ಟ್ರಾಟಜಿ ನಮ್ಮ ಮಾಸ್ಟರ್ ಆಗಿ ಅದರಲ್ಲೇ ಟ್ರೇಡ್ ಮಾಡಿ. ಬೇರೆ ಕಲೀರಿ, ಬಟ್ ಒಂದೇ ಸಿಂಗಲ್ ಸ್ಟ್ರಾಟಜಿನ ಮಾಸ್ಟರ್ ಆಗಿ, ಆವಾಗ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಸ್ಟಾಕ್ ಮಾರ್ಕೆಟಲ್ಲಿ. ನೀವು ಕೂಡ ಈ ಸೇಮ್ ಜರ್ನಿನಲ್ಲಿ ಹೋಗ್ತಿದ್ರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಟ್ರೇಡ್ ಮಾಡೋಣ. ಥ್ಯಾಂಕ್ ಯು.